ಗುಡ್ ಈವ್ನಿಂಗ್. ಎಲ್ಲರಿಗೂ ಸಾಯಂಕಾಲದ ವಂದನೆಗಳು. ನಮ್ಮ ರಕ್ಷಕನಾದಂತಹ ಯೇಸು ಕ್ರಿಸ್ತನ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬಸಾಲ ಪಾಠಗಳನ್ನ ಕಲಿಯಲು ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಈ ಸಾಯಂಕಾಲ ಆಶೀರ್ವಾದ ಮಾಡಲಿ. ಈ ದಿನದ ಪಾಠಗಳನ್ನ ಪ್ರಾರಂಭ ಮಾಡುವ ಮೊದಲು ಪ್ರಾರ್ಥನೆಗೆ ಹೋಗೋಣ. ಸಹೋದರ KP ರವಿ ಅವರು ಇದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥಿಸೋಣ. ಭೂಮಿ ಆಕಾಶವನ್ನು ಸಮುದ್ರ ಸಮಸ್ತವನ್ನು ಸೃಷ್ಟಿ ಮಾಡಂತ ನಮ್ಮ ಕರ್ತನೆ, ನಿನ್ನಾಮಕ್ಕೆ ಕೋಟಿ ಕೋಟಿ ವಂದನೆ ಸಲ್ಲಿಸೆ ಸ್ವಾಮಿ. ಬೆಳಿಗ್ಗೆಯಿಂದ ನಮ್ಮ ಜೊತೆ ಇದ್ದು ಸ್ವಾಮಿ, ಎಲ್ಲರೂ ನಮ್ಗೆ ಕಾಪಾಡಿದ್ದೀರ. ಸೋದರ ತಂದೆ, ನಿಮ್ಮ ವಾಕ್ಯವು ಕೂಡಿ ಬಂದಿದೆ ಕರ್ತನೆ, ನಮ್ಮೆಲ್ಲ ಜೊತೆ ಇದ್ದ ಆಶ್ವಾಸೆ ನಮ್ಮ ಹೆಚ್ಚಾಗಿ ವಾಕ್ಯಗಳು ತಿಳ್ಕೊಂಡು ನಡೆಯುವ ಹಾಗೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ತೀನಿ. ಕೂಡಿ ಬಂದ ಎಲ್ಲರನ್ನ ಆಶ್ವಾಸ ತಂದೆ, ವಾಕ್ಯ ತಿಳಿಸ್ಕೊಟ್ಟ ಬೋಧಕರನ್ನು ಆಶ್ವಾಸೆ ಮತ್ತು ಪಾಸ್ಟರ್ ರಾಜು ಪಾಸ್ಟರ್ನ ಆಶ್ವಾಸ, ಅವ್ರ ಸೇವೆಯನ್ನು ಆಶ್ವಾಸಬೇಕಂತ ಬೇಡುತ್ತೇನೆ ತಂದೆ. ಪ್ರತಿಯೊಬ್ಬ ಜೊತೆ ಇದ್ದು ನಡೆಸಿ ನಮ್ಮೆಲ್ಲ ಪ್ರಾರ್ಥನೆನ ಆರಿಸಿ ಆಶ್ವಾಸಬೇಕೆಂದು ಯೇಸು ಕ್ರಿಸ್ತನ ಹೆಸರು ಬೇಡವನ್ನಾಗಿದ್ದೇನೆ ಪರಲೋಕ ನಮ್ಮ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು. ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ಒಂದು ವಿಶೇಷ ಗೀತೆಯನ್ನ ನಾವು ಆಲಿಸೋಣ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಳ್ಳೋಣ. ನನ್ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ. ನಿನ್ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ ಮರಣಾಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య, ನನ್ನ ತಪ್ಪಿಸಿದವನು ನೀನೇ యేసయ్య, ನನ್ನ ಕಾಪಾಡಿದವನು ನೀನೇ యేసయ్య. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. ನಿನ್ ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು.
ನಿನ್ಮಾರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನನ್ನು ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು, ನಿನ್ನನ್ನು ಆರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ಮಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ. ಆಮೇನ್. ಥ್ಯಾಂಕ್ ಯು ಸರ್. ಆಮೇನ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಕುಟುಂಬದವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಸಭಾಸಾಲ ಪಾಠವನ್ನ ನಡೆಸಿಕೊಡಲು ನಮ್ಮ ಜೊತೆಯಲ್ಲಿ ಬೋಧಕರಾದಂತ ಮಿತ್ರ ಅವರು ಇದ್ದಾರೆ. ಅವರು ಅನೇಕ ದಿವಸಗಳಿಂದ ನಮ್ಮ ಜೊತೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ದೇವರ ವಾಕ್ಯಗಳನ್ನು ಹಂಚುತ್ತಾ ಸಭಾಸಾಲ ಪಾಠಗಳನ್ನು ಕೂಡ ನಡೆಸುತ್ತಾ ಬಂದಿದ್ದಾರೆ. ಈ ದಿನವೂ ಕೂಡ ಕರ್ತನು ಅವರನ್ನು ಆತ್ಮದಿಂದ ಫಲದಿಂದ ತುಂಬಿಸಿ ಈ ದಿನದ ಪಾಠವನ್ನ ಆತ್ಮನ ಮುಖಾಂತರವಾಗಿ ನಡೆಸಿಕೊಡುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪಾಸ್ಟರ್ ಅಮಿತ್ ರಾವ್ ಅವರನ್ನ ಪಾಠಗಳನ್ನ ಹೇಳಿಕೊಡ್ಲಿಕ್ಕೆ ಸ್ವಾಗತಿಸ್ತೇನೆ. ಬೋಧಕರು, ಇದು ನಿಮ್ಮ ಸಮಯ, ಪಾಠವನ್ನ ಮುನ್ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರ ಅತಿ ಪರಿಶುದ್ಧವಾದಂತಹ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬಹಳ ದಿನಗಳಾದ ನಂತರ ಮತ್ತೊಂದು ಸಾರಿ ದೇವರು ಈ ಒಂದು ದಿನದ ಸಬ್ಬತ್ತು ಪಾಠಶಾಲವನ್ನು ತೆಗೆದುಕೊಳ್ಳಿಕ್ಕಾಗುವಂತೆ ದೇವರು ತನ್ನೇ ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಅನಂತ ಅನಂತ ಸ್ತುತಿ ಸ್ತೋತ್ರಗಳು ಸಲ್ಲಿಸುವಂತವನಾಗಿದ್ದೇನೆ. ಬಹಳಷ್ಟು ಸಾರಿ ಪಾಸ್ಟರ್ ರಾಜುರವರು ಕರೆ ಮಾಡ್ತಾರೆ, ಪಾಸ್ಟರ್ ಈ ದಿನ ತೆಗೆದುಕೊಳ್ಳಿ ಎಂಬುದಾಗಿ ಹೇಳ್ತಾರೆ. ಆಯ್ತು ಎಂಬುದಾಗಿ ನಾನು ಹೇಳ್ತೇನೆ. ಆದರೆ ಎಲ್ಲೋ ಒಂದ್ ಕಡೆ ಪ್ರೇಯರ್ ಇರುತ್ತೆ, ಎಲ್ಲೋ ಒಂದ್ ಕಡೆ ಇರ್ತೇನೆ. ಸೊ ನಿನ್ನೆ ನಾನು ತೆಗೆದುಕೊಳ್ಬೇಕಾಗಿತ್ತು, ಆದ್ರೆ ಮಂಡ್ಯದಲ್ಲಿ ಪ್ರಾರ್ಥನೆ ಇತ್ತು. ಸೊ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದೆ ನಾನು. ಮತ್ತೆ ಪಾಸ್ಟರ್ ನಾಳೆ ನಾನು ತೆಗೆದುಕೊಳ್ತೇನೆ ಎಂಬುದಾಗಿ ಅವ್ರಿಗೆ ಹೇಳಿದೆ. ಸೊ ಮತ್ತೊಂದು ಆವರ್ತಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಬೋಧಕರಿಗೂ ಸಹ ನನ್ನ ಹೃದಯಪೂರ್ವಕವಾದಂತ ವಂದನೆಗಳು ಸಲ್ಲಿಸ್ತೇನೆ. ದೇವರು ಅವರನ್ನು, ಅವರ ಸೇವೆಯನ್ನು ಅಧಿಕವಾಗಿ ಆಶೀರ್ವದಿಸಲಿ. ಹಾಗೂ ಈ ಒಂದು ವಯಸ್ಕರ ಸಬ್ಬತ್ತು ಪಾಠಶಾಲವನ್ನು ಕೇಳಲು ಕಲಿಯಲು ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ಜೀವ ಸ್ವರೂಪನಾದಂತ ಯೇಸು ಸ್ವಾಮಿ ಹೆಸರಿನಲ್ಲಿ ಬಹಳ ಪ್ರೀತಿಯಿಂದ ಈ ಒಂದು ವಯಸ್ಕರ ಸಭಾಶಾಲೆಗೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತು ವಯಸ್ಕರ ಸಬ್ಬತ್ತು ಪಾಠಶಾಲವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ನಮ್ಮ ಕಣ್ಣುಗಳು ಮುಚ್ಚೋಣ. ಒಂದು ಆತ್ಮನ ಸಹಾಯಕ್ಕೋಸ್ಕರ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವಂತಹ ಪ್ರೀತಿ ಉಳ್ಳ ನಮ್ಮ ತಂದೆಯಾದ ದೇವರೇ, ಅಪಾ ನಿನ್ನ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನೆ, ಮತ್ತೊಂದು ಆವರ್ತಿ ಸ್ವಾಮಿ ನಿನಗೆ ಕೃತಜ್ಞತೆಗಳು ಸಲ್ಲಿಸ್ತೇವೆ ದೇವ. ಈ ಸಂದರ್ಭದಲ್ಲಿ ಈ ಪಾಠದ ಮುಖಾಂತರವಾಗಿ ನಮ್ಮ ಕೂಡ ಮಾತನಾಡು. ಯಾವ ವಿಷಯ ಕಲಿಲಿಕ್ಕೆ ಹೋಗ್ಬೇಕು ನೀನೆಲ್ಲವನ್ನು ನಮಗೆ ತಿಳಿಸಿಕೊಡು ಕರ್ತನೆ. ತಂದೆ, ನಿನ್ನ ಆತ್ಮನನ್ನು ಕಳಿಸಿಕೊಡು. ನಾವು ವಾಕ್ಯವನ್ನು ಕಲಿತು ಅದರಂತೆ ನಡಿಲಿಕ್ಕಾಗುವಂತೆ ನಿಂತನೆ ಸಹಾಯ ಮಾಡುವುದಾಗಿ ರಕ್ಷಕನಾದಂತ ಯೇಸುವಿನ ಅತಿ ಪರಿಶುದ್ಧವಾದಂತ ನಾಮದಲ್ಲಿ ದೀನನಾಗಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೆನ್, ಆಮೆನ್. ಈ ಒಂದು ತ್ರೈಮಾಸಿಕದಲ್ಲಿ ನಾವು ಕಲಿತಾ ಬರುವಂತ ವಿಷಯ ವಿಮೋಚನೆ ಕಾಂಡ ಪುಸ್ತಕದ ಬಗ್ಗೆ ನಾವು ಕಲಿತಾ ಬರ್ತಾ ಇದ್ದೇವೆ. ಈಗಾಗಲೇ ಬಹಳಷ್ಟು ಪಾಠಗಳನ್ನು ನಾವು ಕಲ್ತಿದ್ದೇವೆ. ಆದರೆ ಆಗಸ್ಟ್ 28ನೇ ತಾರೀಕು ಈ ತಿಂಗಳಿನ ಕೊನೆ ಒಂದು ಪಾಠ ನಾವು ಕಲಿತಾ ಇದ್ದೇವೆ. ಅದು ಗುರುವಾರ ಪಾಠ, ಪ್ರತೀಕಾರ ಅಥವಾ ಮೊಯಿ ತೀರಿಸುವುದು ಎಂಬುದಾಗಿ.
ವೆಂಜೀನ್ಸ್ ಎಂಬುದಾಗಿ. ಸೊ ಇಲ್ಲಿ ಮೋಸೆಯು ಇಸ್ರಾಯೇಲರಿಗೆ ಆತನು ಉಪದೇಶ ಮಾಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಚನ ಹಾಗೂ ರೋಮಾಯ 12ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಪ್ರಿಯರೇ, ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದ್ರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ. ಬೇರೆ ಇವತ್ತಿನ ದಿನಗಳಲ್ಲಿ ಅಥವಾ ಮೋಸೆ ಕಾಲದಲ್ಲಿ, ಯೇಸು ಕ್ರಿಸ್ತನ ಕಾಲದಲ್ಲಿ ಏನ್ ಆಗ್ತಿತ್ತು ಎಂಬುದಾಗಿ ನೋಡುವಾಗ ಅನ್ಯಾಯವನ್ನು ತುಂಬಿ ತುಳುಕ್ತಾ ಇತ್ತು. ಪ್ರತೀಕಾರ ಜನರು ಮಾಡ್ತಾ ಇದ್ರು, ಮೂಯಿಗೆ ಮೂಯಿ ತೀರಿಸ್ತಾ ಇದ್ರು. ಏನಾದರೂ ನಾನ್ ತಪ್ಪು ಮಾಡುವುದಾದರೆ ನನ್ನ ಕುಟುಂಬಕ್ಕೆ ಮಾಡ್ತಕ್ಕಂಥದ್ದು ಅಥವಾ ಮೂಯಿಗೆ ಮೂಯಿ ತೀರಿಸ್ತಕ್ಕಂಥದ್ದು ಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಎಲ್ಲಾ ಕಡೆ ನೋಡುವಾಗ ಮಾಡ್ದ ಅವನಿಗೆ ನಾನು ಸರಿಯಾಗಿ ಮಾಡ್ಬೇಕು, ಅವಳು ಮಾಡಿದಳು ಅವಳಿಗಿಂತ ಡಬಲ್ ಸುಳ್ಳು ಹೇಳಬೇಕು, ಅವನು ಕೊಲೆ ಮಾಡ್ದ ನಾನು ಸಹ ಅವ್ರ ಮನೆಯಲ್ಲಿ ಕೊಲೆ ಮಾಡಬೇಕು, ಅವನು ಮೋಸ ಮಾಡ್ದ ನಾನು ಸಹ ಮೋಸ ಮಾಡಬೇಕು. ಈ ರೀತಿಯಾಗಿ ಮೂಯಿಗೆ ಮೂಯಿ ತೀರಿಸಿಕೊಂಡು ಅಲ್ಲಿಂದ ಇಲ್ಲಿಯ ತನಕ ಬರ್ತಾ ಇದೆ. ಅದಕ್ಕೋಸ್ಕರ ಮೋಸೆ ಮುಖಾಂತರವಾಗಿ ದೇವರು ಮಾತನಾಡಿ ಇನ್ನೇನು ಕಾನಾನ್ ದೇಶಕ್ಕೆ ಸೇರ್ತಕ್ಕಂತ ಆ ಇಸ್ರಾಯೇಲ್ ಜನರಿಗೆ ಮೋಸೆ ಮುಖಾಂತರವಾಗಿ ಹೇಳ್ತಾ ಇದ್ದೇನಪ್ಪ, ನೀವು ಸೇರ್ತಕ್ಕಂತ ಕಾನಾನ್ ದೇಶದಲ್ಲಿ ಈ ಮೂಯಿಗೆ ಮೂಯಿ ತೀರಿಸ್ಬೇಡ್ರಿ, ಪ್ರತೀಕಾರ ಮಾಡ್ಕೊಳ್ಬೇಡ್ರಿ. ಯಾಕಂದ್ರೆ ಅದು ದೇವರ ಕೆಲಸ. ಮೂಯಿಗೆ ಮೂಯಿ ತೀರಿಸ್ತಕ್ಕಂಥದ್ದು ದೇವರ ಕೆಲಸ. ಒಂದು ವೇಳೆ ನೀವು ಮೂಯಿಗೆ ಮೂಯಿ ತೀರಿಸದೆ ಸೌಜನ್ಯವಾಗಿ ಪ್ರಾರ್ಥನಾ ಪೂರ್ವಕವಾಗಿ ಜೀವಿಸುವುದಾದರೆ ಸ್ವಾಮಿ ನಿಮಗೆ ಉಪಕಾರ ಮಾಡ್ತಾನೆ, ನಿಮ್ಮನ್ನು ಕರುಣೆ ತೋರಿಸ್ತಾನೆ, ನಿಮ್ಮನ್ನು ಪ್ರೀತಿ ಮಾಡ್ತಾನೆ, ನಿಮಗೆ ದಯೆ ತೋರಿಸ್ತಾನೆ ಎಂಬುದಾಗಿ ಅಂದು ಮೋಸೆ ಮುಖಾಂತರವಾಗಿ ದೇವರು ಮಾತನಾಡಿ ಇಸ್ರಾಯೇಲ್ ಜನರಿಗೆ ಬೋಧನೆ ಮಾಡ್ದ. ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ರೋಮಾಯ 12ನೇ 19ನೇ ವಚನದಲ್ಲಿ ಪೌಲನ ಮುಖಾಂತರವಾಗಿ ಮತ್ತೊಂದು ಆವರ್ತಿ ದೇವರ ಆತ್ಮನು ಇಂದು ಜೀವಿಸ್ತಕ್ಕಂತ ನಮಗಳಿಗೆ ಹೇಳ್ತಾ ಇದ್ದಾನೆ, ಪ್ರಿಯರೇ, ನೀವೇ ಮೂಯಿಗೆ ಮೂಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡ್ರಿ. ಯಾಕಂದರೆ ಮೂಯಿಗೆ ಮೂಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ. ದೇವರೇ ಪ್ರತಿಫಲ ಕೊಡ್ತಾರೆ ಪ್ರೇರೆ. ಉದಾಹರಣೆಗಾಗಿ ನೋಡುವಾಗ ಅದು ಇಲ್ಲ ಪಾಠದಲ್ಲಿಲ್ಲ, ಅದರ ಉದಾಹರಣೆಗಾಗಿ ಸತ್ಯವೇದದಲ್ಲಿ ನಾವು ಕಲೀಲಿಕ್ಕೆ ಹೋಗುವಾಗ ಅರಸನಾದಂತ ಸೌಲನು ದಾವೀದನ ವಿಷಯದಲ್ಲಿ ತೆಗೆದುಕೊಳ್ಳುವಾಗ ಎಷ್ಟೋ ಸಾರಿ ದಾವೀದನನ್ನು ಕೊಲೆ ಮಾಡಬೇಕು ಎಂಬುದಾಗಿ ಎಷ್ಟೋ ಸಾರಿ ಸೌಲನ್ನು ಈಟಿಂದ ಚುಚ್ಚುವುದಕ್ಕೆ ಬರ್ತಾನೆ, ಏನೆಲ್ಲ ಸರ್ಕಸ್ ಮಾಡ್ತಾನೆ, ಅವನು ಸಾಯಿಸ್ಬೇಕು, ಅವನ ಕತೆ ಮುಗಿಸ್ಬೇಕು. ಆದರೂ ಸಹ 2 ಸಾರಿ ದಾವೀದನ ಕೈಯಲ್ಲಿ 2 ಸಾರಿ ಸೌಲನು ಸಿಗ್ತಾನೆ. ಸೌಲನು ಸಿಕ್ಕಾಗ ದಾವೀದನ ಹೇಳ್ತಕ್ಕಂಥ ಒಂದು ಮಾತು ಎಷ್ಟು ಚಂದವಾಗಿದೆ ಗೊತ್ತಾ? 1 ಸಮುವೇಲ ಪುಸ್ತಕ 26ನೇ ಅಧ್ಯಾಯ 8ನೇ ವಚನ ಹೇಳ್ತಾನೆ ನೋಡ್ರಿ. ಅಭಿಷೇಕ್ ಹೇಳ್ತಾನೆ ಏನಂದ್ರೆ, ಅಭಿಷೇಯು
ದಾವೀದನಿಗೆ ದೇವರು ಈ ಹೊತ್ತು ನಿನ್ನ ವೈರಿಯನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಅಪ್ಪಣೆಯಾಗಲಿ, ನಾನು ಭರ್ಜಿಯಿಂದ ಒಂದೇ ಪೆಟ್ಟಿನಲ್ಲಿ ಅವನನ್ನು ನೆಲಕ್ಕೆ ಹತ್ತಿಕೊಳ್ಳುವಂತೆ ತಿವಿಯನು, ಎರಡನೆಯ ಸಾರಿ ಹೊಡೆಯುವುದು ಅವಶ್ಯವಿಲ್ಲ ಎಂದು ಹೇಳಿದನು. ಆದರೆ ದಾವೀದನು ಅವನನ್ನು ಕೊಲ್ಲಬೇಡ, ಯೆಹೋವನ ಅಭಿಷಕ್ತನಿಗೆ ವಿರುದ್ಧವಾಗಿ ಕೈ ಎತ್ತುವುದು ಯಾವನಾದರೂ ನಿರಪರಾಧಿ ಎಂದು ಎಣಿಸಲ್ಪಡುವನೋ ಅಂದನು. ಇದಲ್ಲದೆ ದಾವೀದನು, ಯೆಹೋವನಾಣೆ, ಅವನು ಯೆಹೋವನಿಂದ ಸಾಯುವನು, ಇಲ್ಲವೇ ಕಾಲ ತುಂಬಿ ಮೃತ್ಯು ಹೊಂದುವನು, ಅಥವಾ ಯುದ್ಧದಲ್ಲಿ ಮಡಿಯುವನು. ತನ್ನ ಅಭಿಷಕ್ತನಿಗೆ ವಿರುದ್ಧವಾಗಿ ಕೈ ಎತ್ತದಂತೆ ಯೆಹೋವನೇ ನನ್ನನ್ನು ತಡೆಯಲಿ ಅಂತ ಹೇಳ್ತಾನೆ. ನೋಡಿ, ಎಂತ ಒಂದು ಒಳ್ಳೆ ಮಾತು. ಅಭಿಷೇಕ್ ಹೇಳ್ತಾ ಇದ್ದಾನೆ, ನಿನ್ನ ವೈರಿ ಸಿಕ್ಕಿದ್ದಾನೆ, ನೀನು ಹೇಳು, ಒಂದೇ ಸಾರಿ ಅವನಿಗೆ ನಾನು ಏನ್ ಮಾಡ್ತೇನೆ, ಸಾಯಿಸ್ತೇನೆ, ಇನ್ನೊಂದ್ ಸಾರಿ ಏಟ್ ಕೊಡುವಂತ ಅವಶ್ಯಕತೆ ಇಲ್ಲ, ಅವನನ್ನು ಮುಗಿಸ್ಬಿಡ್ತೇನೆ. ಆದರೆ ಅಭಿಷೇಕ್ ಹೇಳ್ತಾ ಇದ್ದಾನೆ, ಅಪ್ಪ ಹಾಗ್ ಮಾಡ್ಬೇಡಪ್ಪ, ಅವನು ದೇವರಿಂದ ಅಭಿಷೇಕ ಹೊಂದಿದಂತ ವ್ಯಕ್ತಿ, ದೇವರೇ ಅವನು ಮುಯಿ ತೀರಿಸ್ತಾನೆ ಎಂಬುದಾಗಿ ಬಿಡ್ತಾ ಇದ್ದಾನೆ ಪ್ರಿಯರೇ. ಸೊ ಕ್ರೈಸ್ತರಾಗಿರುವಂತ ನಾವು, ನಮ್ಮಲ್ಲಿ ಸಹ ದಾವೀದನಂತೆ ಈ ಒಂದು ಒಳ್ಳೆ ಮನಸ್ಸು ಬರಬೇಕು ಪ್ರಿಯರೇ. ಎಷ್ಟೋ ಸಾರಿ ಯಾರು ನಮ್ಗೆ ಏನೋ ಅಂದಿರ್ತಾರೆ, ನೋವು ಮಾಡಿರ್ತಾರೆ, ಅಥವಾ ಕೆಲವೊಂದ್ ಸಾರಿ ಸಭೆಗಳ ಮೇಲೆ ಕೆಲವೊಂದ್ ಸಾರಿ ಏನಾಗುತ್ತೆ, ಒತ್ತಡ ಜಾಸ್ತಿಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತದೆ. ಪಾಸ್ಟರ್ ಮತ್ತು ವಿಶ್ವಾಸಿಗಳ ಮಧ್ಯದಲ್ಲಿ, ಎಲ್ಡರ್ಸ್ಗಳ ಮಧ್ಯದಲ್ಲಿ ಏನೋ ಒಂದು ಆಗಿರ್ತದೆ. ಅವನು ಇವತ್ತಿರಬಾರ್ದು, ಆ ಪಾಸ್ಟರ್ ಈ ಊರಿಂದ ಬಿಟ್ಟು ಹೋಗ್ಬೇಕು, ನಮ್ಮನ್ನು ಅವನು ಈ ತರ ಮಾತಾಡಿದ್ದಾನೆ, ನಮ್ಮ ವಿರುದ್ಧವಾಗಿ ಮಾತಾಡಿದ್ದಾನೆ, ಅವನ್ ಹೆಂಗಾದ್ರೂ ಕುಟುಂಬ ಸಹಿತವಾಗಿ ಕಳಿಸ್ಬೇಕು, ಅವನು ಈ ನೀರಿನ ಜಾಗಕ್ಕೆ ಎಸಿಬೇಕು ಅವನಿಗೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಅವ್ರ ಮೇಲೆ ದ್ವೇಷ ಮಾಡ್ತೀವಿ, ಮುಯಿ ತೀರಿಸ್ಲಿಕ್ಕೆ ಹೋಗ್ತೀವಿ ಪ್ರಿಯರೇ. ಆದ್ರೆ ಕರ್ತನ ವಾಕ್ಯ ಹೇಳ್ತದೆ, ಅವರಿಗಾಗಿ ವಿಜ್ಞಾಪನೆ ಮಾಡಬೇಕು, ಅವರಿಗೋಸ್ಕರ ಬೇಡ್ಕೊಳ್ಬೇಕಂತೆ. ಯಾಕಂದ್ರೆ ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜ ಮೇಲೆ ತನ್ನ ಅಮೂಲ್ಯವಾದ ಪ್ರಾಣವನ್ನು ಕೊಡುವಂತ ಸಂದರ್ಭದಲ್ಲಿ ಕೈಯಲ್ಲಿ ಮೊಳೆಗಳು, ಕಾಲಲ್ಲಿ ಮೊಳೆಗಳು, ಎಲ್ಲ ಕಡೆಯಿಂದ ರಕ್ತ, ಚಾಟಿಯಿಂದ ಹೊಡೆತ, ಮುಳುಕಿರೀಟ ಎಲ್ಲವನ್ನು ಧರಿಸಿಕೊಂಡು ಸ್ವಾಮಿ ಹೇಳ್ತಿದ್ದಾನೆ, ಅವ್ರನ್ನ ಕ್ಷಮಿಸು. ಯಾಕೆ ಸ್ವಾಮಿಗೆ ಪ್ರತಿಕಾರ ಮುಯಿಗೆ ಮುಯಿ ತೀರಿಸೋದು ಗೊತ್ತಿರಲ್ಲ ಅಂತ, ಆದರೆ ಹಾಗೆ ಮಾಡಿಲ್ಲ ಪ್ರಿಯರೇ, ಕ್ಷಮಾಪಣೆ ಕೊಡ್ತಾ ಇದ್ದಾನೆ. ಸೊ ಅದಕ್ಕೆ ಕ್ರೈಸ್ತರಾಗಿರುವಂತ ನಾವು ಈ ಮುಯಿಗೆ ಮುಯಿ ತೀರಿಸುವಂತ ಕೆಲಸ ಮಾಡಬಾರ್ದು. ಅಷ್ಟೇ, ನಿಮ್ಗೆ ವಿಡಿಯೋ ಆಫ್ ಮಾಡ್ಕೊಂಡ್ಬಿಡಿ, ಸರಿ ಕೇಳಿಸ್ತಾ ಇಲ್ಲ. ಹಲೋ, ಇವಾಗ ಹೇಳಿ ಪಾಸ್ಟರ್, ಕೇಳಿಸ್ತದೆ ಹೇಳಿ. ಡಿಸ್ಟರ್ಬೆನ್ಸ್ ಇತ್ತು, ಇವಾಗ ಹೇಳಿ. ಹಲೋ, ಕೇಳಿಸ್ತಿದೆಯಾ ಪಾಸ್ಟ್ರೆ? ಪಾಸ್ಟರ್ ಅಮಿತ್ ಅವ್ರು ಕೇಳಿಸ್ತಾ ಇದೆಯಾ? ನಮಗ್ ಕೇಳಿಸ್ತಾ ಇದೆ, ಹಂಗೇನು ಕೇಳಿಸ್ತಾ ಇಲ್ಲ, ಒಂದ್ ನೆಟ್ವರ್ಕ್ ಹೋಗಿರ್ಬೇಕು. ಇಲ್ಲ, ಇದು ಆನ್ ಇದೆ, ಮೈಕ್ ಆನ್ ಇದೆ. ವಿಡಿಯೋ ತೊಂದರೆ ಇದ್ರೆ ಮೈಕ್ ಆನ್ ಇದೆ. ಹೊಟ್ಟೆ ಹೋಯ್ತು. ಮಾಡಿ. ಹಲೋ,
ಹಲೋ. ಮೋಸ್ಟ್ಲಿ ನೆಟ್ವರ್ಕ್ ಹೋಗಿದೆ. ಸಾರಿ ಪಾಸ್ಟರ್, ನೆಟ್ ಸಿಗ್ತಾ ಇಲ್ಲ. ಕೇಳಿಸ್ತದೆ ಹಾ ಇವಾಗ? ಹಾ ಕೇಳಿಸ್ತದೆ. ಓಕೆ. ಸೊ ಆತನು ಬಂದ ತಕ್ಷಣವೇ ಇವರಿಗೆ ಆ ವಿಷಯ ಗೊತ್ತಾಗುತ್ತೆ. 10 ವರ್ಷ ಸೇಡ್ರಿ. ಬಂದ ತಕ್ಷಣವೇ ಹೋಗಿ ತಲ್ವಾರು ಮತ್ತು ಚಾಕು ತಂದ್ಬಿಟ್ಟು ಅವನ ಚುಚ್ಚಿ ರಾತ್ರಿ ಸಮಯದಲ್ಲಿ ಕೊಲೆ ಮಾಡ್ತಾರೆ ನೋಡ್ರಿ. ಅಂದ್ರೆ 10 ವರ್ಷದ ದ್ವೇಷ ನೋಡ್ರಿ. ಅಂದ್ರೆ ಮುಯಿಗೆ ಮುಯಿ, ಈ ಲೋಕದಲ್ಲಿ ಏನಂದ್ರೆ ಮುಯಿಗೆ ಮುಯಿದೆ. ಸೊ ಹಾಗೆ ಅನ್ಯಾಯವು ಎಲ್ಲೆಲ್ಲಿಯೂ ಕಂಡು ಬರ್ತಿದೆ ಹೊರತು ನ್ಯಾಯವು ಕಂಡು ಬರ್ತಿಲ್ಲ. ಆದರೆ ದೇವರು ಒಂದು ದಿನ ನ್ಯಾಯ ಒದಗಿಸುತ್ತಾನೆ. ಇದೆಲ್ಲ ಕಟ್ ಆಗ್ತಾ ಇದೆಪ್ಪ. ಅಲ್ಲಿಯ ತನಕ ಪುರಾತನ ನಿಯಮಗಳನ್ನು ಜಾರಿ ನಡೆದಾಗ ಅಥವಾ ಹಾನಿ ಉಂಟಾದಾಗ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ನಿರ್ಧರಿಸುವುದು ಅವ್ರೇನು ಮಾಡಕ್ ಆಗಲ್ಲ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಸೊ ಅಲ್ಲೇನು ಮಾಡಕ್ ಆಗಲ್ಲ, ಅದು ಇಂಟರ್ನೆಟ್ ಪ್ರಾಬ್ಲಮ್. ಎಲ್ಲಾರು ಒಂದ್ ಲಿಂಕ್ ಇರೋ ಕಡೆಗೆ ಬರಬೇಕು. ಸ್ವಲ್ಪ ಹೊರಗಡೆ ಬಂದು ಓಕೆ ಪಾಸ್ಟರ್. ಈಗ 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 ಪಾಸ್ಟರ್ ಕೇಳ್ತಾರೆ. ಓಕೆ ಓಕೆ ಓಕೆ. ಸೊ ಇಲ್ಲಿ ಈ ಲೋಕದಲ್ಲಿ ಬರಹಗಾರ ಹೇಳ್ತಕ್ಕಂಥದ್ದು ಏನಂದ್ರೆ, ಲೋಕದಲ್ಲಿ ಎಲ್ಲೂ ಸಹ ನ್ಯಾಯ ಕಂಡು ಬರ್ತಾ ಇಲ್ಲ ಎಂಬುದಾಗಿ, ಎಲ್ಲೂ ಸಹ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಆಗ್ತಲ್ಲ ಎಂಬುದಾಗಿ. ಆ ಇಸ್ರೇಲಿನ ಕಾಲದಲ್ಲಿ ಸಹ ಈ ನೀತಿ ನಿಯಮಗಳನ್ನು ಅವರು ಸಹ ಪಾಲಿಸ್ತಿರಲಿಲ್ಲ ಎಂಬುದಾಗಿ. ಅಲ್ಲದ ಯಾವುದೇ ಅನ್ಯಾಯ ನಡೆದಾಗ ಅಥವಾ ಹಾನಿ ಉಂಟಾದಾಗ ಅದಕ್ಕೆ ತಕ್ಕಂತೆ ನ್ಯಾಯಸಮ್ಮತವಾದ ಶಿಕ್ಷೆ ಅವರು ನಿರ್ಧರಿಸಬೇಕಾಗಿತ್ತು. ಆದ್ರೂ ಸಹ ಅವ್ರು ಹಾಗೆ ನಿರ್ಧರಿಸಲಿಕ್ಕೆ ಆಗ್ತಾ ಇರ್ಲಿಲ್ಲ. ಅವ್ರು ಅದು ಕರ್ತವ್ಯವಾಗಿತ್ತು ನಿರ್ಧರಿಸಬೇಕೆಂಬುದಾಗಿ. ಆದ್ರೆ ಶಿಕ್ಷೆ ವಿಧಿಸುವುದಕ್ಕೆ ಮೊದಲು ಅವರಿಗೆ ಸತ್ಯಾಂಶಗಳನ್ನು ತಿಳ್ಕೊಳ್ಬೇಕಾಗಿತ್ತು. ಆದ್ರೆ ಕ್ರಿಸ್ತನ ಕಾಲದಲ್ಲಿ ಜೀವಿಸಿದ ಧರ್ಮೋಪದೇಶಕರು ಈ ನೀತಿ ನಿಯಮಗಳನ್ನು ವೈಯಕ್ತಿಕವಾಗಿ ಸೇಡು ತೀರಿಸಿಕೊಳ್ಳುವಂತ ರೀತಿಯಲ್ಲಿ ಉಪಯೋಗಿಸುತ್ತಿದ್ದರು. ನೋಡಿ, ಯೇಸುಸ್ವಾಮಿ ಕಾಲದಲ್ಲೂ ಸಹ ಈ ನೀತಿ ನಿಯಮಗಳನ್ನು ವೈಯಕ್ತಿಕವಾಗಿ ಸೇಡು ತೀರಿಸಿಕೊಳ್ಳಿಕ್ಕೋಸ್ಕರ ಅಲ್ಲಿನ ಒಂದು ಧರ್ಮೋಪದೇಶಕರು ಈ ರೀತಿಯಾಗಿ ಮಾಡ್ತಾ ಇದ್ರು. ಇವತ್ತು ಸಹ ನೋಡ್ರಿ, ನಾನು ಮೊದಲೇ ಹೇಳ್ದ ಹಾಗೆ, ಏನಾದ್ರೂ ಒಂದು ನ್ಯಾಯ ಕೇಳಕ್ ಹೋದ್ರು ಅಥವಾ ಏನಾದ್ರು ಸಹಾಯ ಕೇಳಕ್ ಹೋದ್ರು ಅಥವಾ ನಮ್ಗೆ ಇದು ಸಿಗುವಂತದ ನಮ್ಗೆ ಕೊಡು ಅಂತ ಕೇಳಕ್ ಹೋದ್ರೆ ಏನ್ ಮಾಡ್ತಾರೆ? ಇವನ್ ಜಾಸ್ತಿ ಹಾರಾಡ್ತಾನ ಮಗನ, ಇವನಿಗೆ ಏನಾದ್ರೂ ಮಾಡ್ಬೇಕು, ಇವನನ್ನು ಎಲ್ಲೂ ಎತ್ತಿಬೇಕು, ಇವನನ್ನು ಎಲ್ಲಿಗೋ ಟ್ರಾನ್ಸ್ಫರ್ ಮಾಡ್ಕೊಡ್ಬೇಕೆಂಬುದಾಗಿ ಎಲ್ಲಾ ಸಮಸ್ಯೆಗಳು ನಡೀತಾ ಇದೆ ಇವಾಗ. ಸೊ ಅದಕ್ಕೋಸ್ಕರ ಅದೇ ರೀತಿಯಾಗಿ ಯೇಸು ಸ್ವಾಮಿ ಕಾಲದಲ್ಲೂ ಸಹ ಇದೇ ರೀತಿಯಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದರೆ ನಾವು ಆ ರೀತಿಯಾಗಿ ಎಂದೂ ಸಹ ಮಾಡಬಾರದಂತೆ. ಕ್ರೈಸ್ತರಾಗಿರುವಂತ ನಾವು ಆ ರೀತಿಯಾಗಿ ಯಾರಾದ್ರೂ ನಮ್ಮನ್ನು ಕೇಳುವಾಗ, ಪ್ರಶ್ನೆ ಮಾಡುವಾಗ ಅದಕ್ಕೆ ಬಹಳ ತಾಳ್ಮೆಯಿಂದ ಕ್ರಿಸ್ತನ ಪ್ರಾರ್ಥನೆ ಮುಖಾಂತರವಾಗಿ ತಾಳ್ಮೆಯಿಂದ ಅವರಿಗೆ ನಾವು ಉತ್ತರ ಕೊಟ್ಟು ಅವರನ್ನು ನ್ಯಾಯ ತೀರಿಸಬೇಕಂತೆ. ಅವ್ರಿಗೆ ಏನೇ ಅನ್ಯಾಯ ಆಗಿರ್ಬೋದು ಅವ್ರಿಗೆ ನಾವ್ ಏನ್ ಮಾಡ್ಬೇಕಂತೆ? ನ್ಯಾಯ ತೀರಿಸಬೇಕೆಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಇವತ್ತೆಲ್ಲ ಅಧಿಕಾರಿಗಳು ಆಗ್ತಾ ಇದ್ದಾರೆ, ಅವರೆಲ್ಲರೂ ಸಹ ಎಲ್ಲರನ್ನ ಅಷ್ಟೇ ರೀತಿ ಗಮನಿಸ್ಬೇಕು. ಎಲ್ರೂ ಸಹ ಒಂದೇ, ಈ ಇದರಲ್ಲಿ ಸಮಸ್ಯೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಒಂದೇ. ಒಬ್ರು ಹೆಚ್ಚಿಲ್ಲ, ಒಬ್ರು ಕಡಿಮೆ, ಎಲ್ಲಾ ದೇವ ಮಕ್ಕಳೇ, ಎಲ್ಲಾ ದೇವ ಜನ, ಎಲ್ಲರಿಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಸೊ ಆ ರೀತಿಯಾಗಿ ಹೇಳ್ತಾ ಈ ತರ ಏನಾದ್ರು ಈ ರೀತಿಯಾಗಿ ಅವರು ಸಹ ಮಾಡ್ತಾ ಇದ್ರು. ರೀತಿಯಾಗಿ ಇರಬಾರ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ 27 ಲೋಕ 6:23 ಹಾಗೂ 2 ತಿಮೋಥಿ 4 ನೀತಿವಂತರಿಗೆ ದೊರೆಯುವ ಪ್ರತಿಫಲ ನಮಗೆ ತಿಳಿಸ್ತಾ. ಈ ಎಲ್ಲ ವಚನಗಳು ಓಕೆ.
ಈ ಸಂದರ್ಭಕ್ಕೆ ಅನುಗುಣವಾಗಿ ಯೇಸು ಸ್ವಾಮಿಯು ತನ್ನ ಹಿಂಬಾಲಕರಿಗೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಎಂದು ಹೇಳುತ್ತಾನೆ. ಯಾಕಂದ್ರೆ ಯೇಸು ಸ್ವಾಮಿ ತನ್ನ ಹಿಂಬಾಲಕರಿಗೆ ಹೇಳ್ತಕ್ಕಂಥ ಮಾತು, ಪರಲೋಕದಲ್ಲಿರುವ ನಿಮ್ಮ ತಂದೆ ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ಸಹ ದೋಷವಿಲ್ಲದವರಾಗಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಮಾನವರಾದ ನಾವು ದೇವರಂತೆ ಹೇಗೆ ದೋಷವಿಲ್ಲದವರಾಗಿರಬಹುದು? ನಿಸ್ವಾರ್ಥ ಪ್ರೀತಿಯ ತಾನೇ ದೇವರ ಅಮೂಲ್ಯವಾದ ಗುಣವಾಗಿದೆ. ಕ್ರಿಸ್ತನು ತನ್ನ ಭಕ್ತರಾದ ನಮಗೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಮತ್ತು ನಿಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ದೇವರಲ್ಲಿ ಪ್ರಾರ್ಥಿಸಿರಿ ಎಂದು ಬೋಧಿಸಿದ್ದಾನೆ. ವೈರಿಗಳನ್ನು ಪ್ರೀತಿಸುವುದು, ಕ್ಷಮಿಸುವುದು ಹಾಗೂ ದಯ ತೋರಿಸುವುದು ಇವೇ ನಿಜವಾದಂತ ದೋಷವಿಲ್ಲದವರಂತೆ ನಡೆದುಕೊಳ್ಳುವುದಾಗಿದೆ ಎಂಬುದಾಗಿ. ಅಂದ್ರೆ ಇಲ್ಲಿ ಏನ್ ಹೇಳ್ತಾನೆ ಸ್ವಾಮಿ ಅಂದ್ರೆ, ದೇವರಂತೆ, ತಂದೆ ದೇವರಂತೆ ನೀವು ದೋಷವಿಲ್ಲದವರಾಗಿರಿ ಅಂತಂದ್ರೆ ಏನರ್ಥ ಅಂತ ನೋಡುವಾಗ, ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗಾಗಿ ದೇವರನ್ನು ಪ್ರಾರ್ಥನೆ ಮಾಡ್ರಿ, ನಿಮ್ಮ ವೈರಿಗಳನ್ನು ಕ್ಷಮಿಸಿರಿ ಮತ್ತು ಅವರಿಗೆ ದಯ ತೋರಿಸಿರಿ. ಇದೇ ನಿಜವಾದಂತ ದೋಷವಿಲ್ಲದವರಂತೆ ನಡೆದುಕೊಳ್ಳುವುದಾಗಿದೆ ಎಂಬುದಾಗಿ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 36ನೇ ವಚನವನ್ನು ಸ್ವಾಮಿ ನಮಗೆ ತಿಳಿಸುವಂತನಾಗಿದೆ. ಮತ್ತು ದೇವರು ವಾಕ್ಯ ಹೇಳ್ತದೆ, ಅರ್ಹರಲ್ಲದವರಿಗೂ ಸಹ ದೇವರ ಕಣೆ ತೋರಿಸ್ತಾನೆ. ಈ ಸಿದ್ಧಾಂತ ಹಾಗೂ ಅದನ್ನು ಅನುಸರಿಸುವುದು ತಾನೇ ಈ ದೇವರ ಗುಣವನ್ನು ಪ್ರತಿಫಲಿಸುತ್ತದೆ ಎಂಬ ಅರ್ಥ ಕೊಡುತ್ತದೆ. ಪರಲೋಕದಲ್ಲಿರುವ ನಿಮ್ಮ ತಂದೆಯು ದೋಷವಿಲ್ಲದವನಾಗಿರುವಂತೆ ನೀವು ಸಹ ದೋಷವಿಲ್ಲದವರಾಗಿರಿ ಎಂಬ ಮಾತಿನ ಅರ್ಥವು ಇದೇ ಆಗಿದೆ ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಒಟ್ಟಾಗಿ ಈ ಒಂದು ವಾರದ ಪಾಠದಲ್ಲಿ ನಾವೇನು ಕಲಿಲಿಕ್ಕೆ ಹೋಗ್ತೀವಿ ಎಂಬುದಾಗಿ ನೋಡುವಾಗ, ಯಾರು ಸಹ ಮೊಯಿ ತೀರಿಸಬಾರ್ದು, ಪ್ರತಿಕಾರ ಮಾಡಬಾರ್ದು. ಯಾಕಂದ್ರೆ ಪ್ರತಿಕಾರ ಮಾಡ್ತಕ್ಕಂಥದ್ದು, ಮೊಯ್ಗೆ ತೀರಿಸ್ತಕ್ಕಂಥದ್ದು, ಶಿಕ್ಷೆ ಕೊಡ್ತಕ್ಕಂಥದ್ದು, ನ್ಯಾಯ ತೀರಿಸ್ತಕ್ಕಂಥದ್ದು ಅದು ಪ್ರಭು ಯೇಸು ಕ್ರಿಸ್ತನು ಮಾತ್ರ. ಅದಕ್ಕೋಸ್ಕರ ನಾವು ಭೂಲೋಕದಲ್ಲಿ ಯಾರಿಗೂ ಸಹ ಪ್ರತಿಕಾರ ಮಾಡ್ತೇನೆ, ನಮ್ಮ ಮೊಯ್ಗೆ ತೀರಿಸ್ತೇನೆ, ನನಗೆ ಅದು ಆ ತರ ಮಾಡಿದ್ದಾನೆ, ನನ್ಗೆ ಈ ತರ ಮಾಡಿದ್ದಾನೆ, ನನಗೆ ಅನ್ಯಾಯ ಮಾಡಿದ್ದಾನೆ ಅಂತ ಯಾವಾಗ ನಾವು ಹೋಗ್ತೀವಿ, ಖಂಡಿತವಾಗಿ ನಾವೇ ಏನಾಗ್ತೀವಿ, ಸೋತ್ ಹೋಗ್ತೀವಿ ಪ್ರೇರೆ. ಅದು ನಮ್ ಕೆಲ್ಸವೆಲ್ಲ. ಅವ್ರ ವಿಷಯದಲ್ಲಿ ಏನ್ ಮಾಡ್ಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಜೀವಿಸ್ಬೇಕು ಎಂಬುದಾಗಿ ಕರ್ತನ ವಾಕ್ಯ ಹೇಳ್ತದೆ. ಯೆಶಾಯನ ಬರೆದಂತ ಪ್ರವಾದನ ಗ್ರಂಥ 35ನೇ ಅಧ್ಯಾಯ 4ನೇ ವಚನ ಹೇಳ್ತದೆ ನೋಡ್ರಿ, ಭಯ ಭ್ರಾಂತ ಹೃದಯರಿಗೆ ಬಲಗೊಳ್ಳಿರಿ, ಹೆದರಬೇಡ್ರಿ, ಇಗೋ ನಿಮ್ಮ ದೇವರು ಮುಯಿ ತೀರಿಸುವುದಕ್ಕೆ ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೆ ಬರುವನು, ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಯೆಶಾಯನ ಹೇಳ್ತಿದ್ದಾನೆ, ಭಯ ಭ್ರಾಂತ ಹೃದಯರಿಗೆ ಬಲಗೊಳ್ಳ್ರಿ, ಹೆದರ್ಬೇಡ್ರಿ, ಈಗೋ ನಿಮ್ಮ ದೇವರು ಮೊಯಿ ತೀರಿಸುವುದಕ್ಕೆ ಅವನು ಬರ್ತಾನೆ, ನಿಮ್ಗೆ ಪ್ರತಿಫಲ ಕೊಡ್ತಾನೆ, ನೀವು ಯಾವತ್ತೂ ಸಹ ಮುಯಿ ತೀರಿಸಬೇಡ್ರಿ ಎಂಬುದಾಗಿ ಇಲ್ಲಿ ಯೆಶಾಯನು ಸಹ ತನ್ನ ಪ್ರವಾದನೆ ಗ್ರಂಥದಲ್ಲಿ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ಈ ನಿಬಂಧನೆಗಳು, ಆಜ್ಞೆಗಳು ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿ ಸ್ವಾಮಿ ಕೊಟ್ಟಿದ್ದಾನೆ. ನಾವು ನಿರಂತರ ಅವು ಕೈಕೊಂಡು ಜೀವಿಸ್ಬೇಕೆಂಬುದಾಗಿ ಕರ್ತನು ಕೊಟ್ಟಿದ್ದಾನೆ. ಅದನ್ನು ಯಾವತ್ತೂ ಸಹ ಈ ಆಜ್ಞೆಗಳನ್ನು ನಾವು ಮೀರಬಾರ್ದು, ಮುರಿಯಬಾರ್ದು. ಯಾಕಂದ್ರೆ 4 ಆಜ್ಞೆಗಳು ಅದು ದೇವರನ್ನು ಪ್ರೀತಿ ಮಾಡುವಂತದ್ದಾಗಿದೆ, ಇನ್ನು 6 ಆಜ್ಞೆಗಳು ಅದು ಮನುಷ್ಯರನ್ನು ಪ್ರೀತಿ ಮಾಡುವಂತದ್ದಾಗಿದೆ. ಸೊ ಮನುಷ್ಯನನ್ನು ಪ್ರೀತಿ ಮಾಡ್ತೀವಿ ಅಂದ್ರೆ ನಾವು ಮುಯಿ ತೀರಿಸುವುದಿಲ್ಲ, ಪ್ರತೀಕಾರ ಮಾಡುವುದಿಲ್ಲ. ನಾವೇನ್ ಮಾಡ್ತೇವೆ ಅಂದ್ರೆ, ಯೇಸು ಸ್ವಾಮಿ ಯಾವ ರೀತಿಯಾಗಿ ಅಲ್ಪ ಮಾನವರಾದ ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡಿದ್ದಾರೋ ಅದೇ ರೀತಿಗೆ ನಾವು ಸಹ ಪ್ರೀತಿ ಮಾಡುವಂತವರಾಗಿದ್ದೇವೆ. ನಮ್ಮ ಮನಸ್ಸಲ್ಲೂ ಸಹ ನಾವು ಯಾರ ಬಗ್ಗೆನೂ ಹೇಟ್ ಮಾಡೋದಿಲ್ಲ, ಯಾರ ಬಗ್ಗೆನೂ ನಾವು ಮೊಯಿ ತೀರಿಸ್ಬೇಕೆಂಬುದಾಗಿ ಯೋಚನೆ ಮಾಡುವುದಿಲ್ಲ. ನಿಜಕ್ಕೂ ನಾವು ಪ್ರೀತಿ ಮಾಡೋದಾದ್ರೆ, ಒಂದ್ ವೇಳೆ ಹಾಗೆ ನಾವು ಪ್ರೀತಿ ಮಾಡದಿದ್ದರೆ ಎಲ್ಲವೂ ಸಹ ನಾವು ಹೇಳ್ತೀವಿ, ಎಲ್ಲವೂ ಸಹ ಮಾಡ್ಲಿಕ್ಕೆ ನಾವು ಮುಂದೆ ಬರ್ತೀವಿ. ಸೊ ಅವ್ರ ಲೈಫ್ ಕೆಲವೊಂದ್ ಸರಿ ಅವ್ರ ಜೀವಿತವೇ ಎಷ್ಟೋ ಜನರು ಲಾಸ್ ಮಾಡಿದಾರೆ ಪ್ರೇರೆ. ಅವ್ರು ಏನೋ ಒಂದು ಮಾಡಿ ಅವ್ರ ಕುಟುಂಬವೇ ಕೆಲವೊಂದ್ ಸಾರಿ ನೇಣು ಹಾಕೊಂಡಿದ್ದಾರೆ. ಎಷ್ಟೋ ಜನ ಅವ್ರ ಕುಟುಂಬವೇ ಹಾಳಾಗಿ ಹೋಗಿದೆ. ಒಂದು ಲೆಟರ್ ಆಗಿರ್ಬೋದು, ಒಂದು ಮಾತಾಗಿರ್ಬೋದು, ಒಂದು ಪ್ರತೀಕಾರ ಆಗಿರ್ಬೋದು, ಅಥವಾ ಒಂದು ದ್ವೇಷ ಆಗಿರ್ಬೋದು, ಒಂದು ಸುಳ್ಳಾಗಿರ್ಬೋದು, ಒಂದು ಅನ್ಯಾಯ ಆಗಿರ್ಬೋದು, ಒಂದು ಮೋಸ ಆಗಿರ್ಬೋದು. ಎಷ್ಟೋ ಕುಟುಂಬಗಳು ಏನಾಗಿದೆ ಅಂದ್ರೆ ಇವತ್ತು ಬೀದಿ ಪಾಲಾಗಿದೆ ಪ್ರಿಯರೇ. ಆದರೆ ಕರ್ತನ ಮಕ್ಕಳಾಗಿರುವಂತ ನಾವುಗಳು ಎಂದಿಗೂ ಆತರ ಮಾಡಬಾರ್ದು. ನಾವೆಲ್ಲರೂ ಸಹ ಅಷ್ಟೇ ಪ್ರೀತಿ ಮಾಡಬೇಕು, ನಮ್ಮ ವೈರಿಗಳನ್ನು ಸಹ ಪ್ರೀತಿಸಬೇಕು, ನಮ್ಮ ಹಿಂಸೆ ಪಡಿಸುವವರಿಗೋಸ್ಕರ ಪ್ರಾರ್ಥಿಸಬೇಕು. ನಿಮ್ಮ ತಂದೆ ಯಾವ ರೀತಿಯಾಗಿ ದ್ವೇಷವಿಲ್ಲದವನಾಗಿರುವಂತೆ ನೀವಿರ್ರಿ ಎಂಬುದಾಗಿ ರಕ್ಷಕನು ಹೇಳ್ತಿದ್ದಾನೆ ಪ್ರಿಯರೇ. ಇದೇ ಮಾತು ಅದು ಇಸ್ರೇಲಿಗೆ ಮೋಶೆಯು ಸಹ ಹೇಳ್ದ ಎಂಬುದಾಗಿ ದೇವರು ವಾಕ್ಯ ನಮ್ಗೆ ತಿಳಿಸುವಂತದ್ದಾಗಿದೆ. ಕೊನೆಯದಾಗಿ ಒಂದು ಪ್ರಶ್ನೆ ಮಾಡಿದ್ರೆ ನೋಡ್ರಿ, ದೇವರು ಆಜ್ಞೆ ಮಾಡಿದಂತೆ
ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಇತರರನ್ನು ಯಾವ ರೀತಿಯಲ್ಲಿ ಪ್ರೀತಿಸಬಹುದು? ಈ ರೀತಿ ಮಾಡುವ ಮೊದಲು ನಾವು ಅಹಂಕಾರವನ್ನು, ಸ್ವಪ್ರತಿಷ್ಠೆಯನ್ನು ಬಿಡುವುದು ಯಾಕೆ ಮುಖ್ಯವಾಗಿದೆ ಎಂಬುದಾಗಿ. ಸೊ ಪ್ರಶ್ನೆಯಲ್ಲಿ ಉತ್ತರನು ಅಲ್ಲೇ ಇದೆ. ನಾವು ದಿನನಿತ್ಯದ ಜೀವನದಲ್ಲಿ ಇತರನ್ನು ಪ್ರೀತಿಸಬೇಕಾದ್ರೆ ನಾವು ಅಹಂಕಾರ ಬಿಡಬೇಕು ಮತ್ತು ಸ್ವಪ್ರತಿಷ್ಠೆಯನ್ನು ನಾವು ಬಿಡುವಾಗ ಖಂಡಿತವಾಗಿ ನಾವು ದೇವರು ಕೊಟ್ಟಿರುವಂತ ಆಜ್ಞೆಗಳನ್ನು ನಾವು ನೆರವೇರಿಸಿ ನಡೆಯುವಂತದ್ದಾಗಿದ್ದೇವೆ. ಮತ್ತು ಎಂದೂ ಸಹ ಯಾರ ಬಗ್ಗೆನೂ ಸಹ ನಾವೇನಾಗ ಮಾಡುವುದಿಲ್ಲ, ಈ ತರ ಪ್ರತೀಕಾರ ಅಥವಾ ನಾವು ಈ ಒಂದು ಮುಯಿ ತೀರಿಸುವುದಿಲ್ಲ ಪ್ರಿಯರೇ. ನಾವೆಲ್ಲರೂ ಸಹ ಅಷ್ಟೇ ಪ್ರೀತಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ದೇವ್ರು ನೋಡ್ಕೊಳ್ತಾನೆ, ದೇವ್ರು ನೋಡ್ಕೊತಾನೆ, ದೇವ್ರು ನೋಡ್ಕೊತಾನೆ ಎಂಬುದಾಗಿ ದಾವಿದನಂತನೂ ಸಹ ನಾವು ಜೀವಿಸುವಂತರಾಗಿದ್ದೇವೆ. ದೇವರು ಈ ಪಾಠವನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಏನಾದ್ರೂ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ನೀವು ಕೇಳಬಹುದು. ಎಲ್ಲರೂ ಹಿರಿಯ ಬೋಧಕರುಗಳಿದ್ದಾರೆ, ಅನೇಕ ದೇವ ಜನರಿದ್ದಾರೆ, ಅವರೆಲ್ಲ ನಿಮಗೆ ಉತ್ತರ ಕೊಡುವಂತವರಾಗಿದ್ದಾರೆ. ಧನ್ಯವಾದಗಳು ಪಾಸ್ಟರ್ ಅಮಿತ್ ಅವರಿಗೆ ಉತ್ತಮವಾದಂತಹ ಪಾಠವನ್ನು ನಡೆಸಿಕೊಟ್ಟದಕ್ಕಾಗಿ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈಗ ಈ ಪಾಠದ ಕುರಿತಾಗಿ, ಮುಯಿ ತೀರಿಸುವ ಪಾಠದ ಕುರಿತಾಗಿ ಪ್ರಶ್ನೆಗಳಿದ್ದರೆ ಅಥವಾ ತಿಳಿಸಬೇಕಾದಂತಹ ಸಂಗತಿಗಳಿದ್ರೆ ಈ ಸಮಯದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪಾಸ್ಟರ್, ಹೇಳಿ. ಒಂದು ವಿಷಯ, ನಮ್ಮ ಈ ಮುಸ್ಲಿಂ ಬಾಂಧವರನ್ನ ನೀವು ನೋಡಿದಾಗ ಅವರು ಏನಪ್ಪಾ ಅಂತ ಹೇಳಿದ್ರೆ, ಅವರ ಧರ್ಮಕ್ಕೆ ವಿರುದ್ಧವಾಗಿ ಯಾರು ಬರ್ತಾರೆ ಅವ್ರನ್ನ ಕೊಲೆ ಮಾಡ್ರಿ ಅಂತ ಹೇಳುತ್ತೆ. ಹೌದ್ರಾ? ನೋಡಿ. ಹೌದು. ಆಮೇಲೆ ಹಿಂದೂ ಧರ್ಮದಲ್ಲಿ ಕೂಡ ಮೊನ್ನೆ ನೀವು ಸ್ಟೇಟ್ಮೆಂಟ್ ಕೇಳಿಸ್ಕೊಂಡ್ರೆ ಗೊತ್ತಿಲ್ಲ, ಈ ನಮ್ಮ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಇದರಲ್ಲಿ ಪಾರ್ಲಿಮೆಂಟ್ ಅಲ್ಲಿ, ಇಲ್ಲಿ ಬೆಂಗಳೂರು ಇದರಲ್ಲಿ ಹೌಸ್ ಅಲ್ಲಿ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ, ನಮ್ಮ ಧರ್ಮಕ್ಕೆ ವಿರುದ್ಧವಾಗಿ ಯಾರ್ಯಾರು ಬರ್ತಾರೆ ಅವ್ರನ್ನ ನೀವು ಏನ್ ಮಾಡ್ಬೇಕು, ನಮ್ಮ ಧರ್ಮವನ್ನ ಕಾಪಾಡ್ಬೇಕು, ನಿಮ್ಮ ಜೀವವನ್ನು ಕೂಡ ನೀವು ಕೊಡ್ಲಿಕ್ಕೆ ಸಿದ್ಧವಾಗಿರ್ಬೇಕು ಅಂತ ಹೇಳ್ತಾನೆ. ಓಕೆ, ಇವತ್ತಿನ ಒಂದು ಪಾಠ ಬಹಳ ಚೆನ್ನಾಗಿ ನಮ್ಮ ಅಮಿತ್ ರಾವ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಏನಂದ್ರೆ ನೋಡಿ, ಮುಯಿ ತಿರ್ಸುವಂತದ್ದು ಇದು ನಮ್ಮ ಕೆಲಸ ಅಲ್ಲ. ಅದು ಇದು ಎಷ್ಟೋ ಜನ ಇವತ್ತೇನಪ್ಪ ಅಂತ ಹೇಳಿದ್ರೆ ಅದನ್ನ ಈ ಬೇರೆಯವರು ನೋಡಿ, ಎಷ್ಟೋ ಜನ ಕ್ರೈಸ್ತರು ಅಥವಾ ಬೇರೆ ಇತರ ಜನಾಂಗದವರು ಇದು ಒಂದು ಮಾತಿಗೆ ಅವ್ರು ಇವತ್ತು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗ್ತಾ ಇದಾರೆ. ನಮ್ಮ ಧರ್ಮದಲ್ಲಿ ಒಬ್ರು ಧರ್ಮಕ್ಕೆ ವಿರುದ್ಧವಾಗಿ ಬಂದಂತವ್ರನ್ನ ಕೊಲೆ ಮಾಡ್ರಿ ಅಂತ ಹೇಳುತ್ತೆ. ಆದ್ರೆ ಯೇಸು ಕ್ರಿಸ್ತನು ಹೇಳಿರ್ತಕ್ಕಂಥದ್ದು ನಿಮ್ಮ ವೈರಿಗಳಿಗೆ ಪ್ರೀತಿ ಮಾಡ್ರಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇವತ್ತು ಈ ಒಂದು ತತ್ವದಿಂದ ತಾನೇ ಇವತ್ತು ಕ್ರೈಸ್ತತ್ವಕ್ಕೆ ಎಷ್ಟೋ ಜನ ಅಂಗೀಕಾರ ಮಾಡ್ತಕ್ಕಂಥವ್ರಾಗಿದ್ದಾರೆ. ಇದೊಂದು ಪ್ರಿನ್ಸಿಪಲ್ಗೆ ವೈರಿಗಳನ್ನು ಪ್ರೀತಿ ಮಾಡ್ರಿ. ನೋಡಿ, ನಿಮ್ಗೆ ವೈರಿಗಳಿದ್ರೆ ಅವ್ರನ್ನ ಮುಯಿ ತೀರಿಸ್ರಿ ಅಂತ ಬೇರೆಯವ್ರು ಹೇಳಿದ್ರೆ, ಇವರು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ, ಅವ್ರಿಗೆ ಅವ್ರನ್ನ ಹಿಂಸೆ ಪಡಿಸ್ಬೇಡ್ರಿ, ಮುಯಿ ತೀರಿಸ್ಬೇಡ್ರಿ. ನೋಡಿ ಎಷ್ಟು ಸದ್ಗುಣ ಅಂದ್ರೆ, ಯೇಸು ಸ್ವಾಮಿ ಆತನು ಜೀವಿತನಾಗಿರುವಾಗಲೇ ಕೂಡ ಈ ಒಂದು ಮಾತುಗಳನ್ನ ಹೇಳ್ತಾ ಬಂದನು. ಥ್ಯಾಂಕ್ ಯು ಪಾಸ್ಟರ್. ವಂದನೆಗಳು. ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಮತ್ತೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ಕೇಳಬಹುದು. ಓಕೆ, ಮುಕ್ತಾಯಕ್ಕೆ ಹೋಗೋಣ. ಪ್ರಾರ್ಥನೆಗೆ ವಿಜ್ಞಾಪನೆಗಳಿದ್ರೆ ಹಂಚಿಕೊಳ್ಳಬೇಕೆಂದಾಗಿ ಕೇಳ್ಕೊಡ್ತೇನೆ. ಬೋಧಕರ ನಮ್ಮ ಮನೆಗಾಗಿ ಪ್ರಾರ್ಥನೆ ಮಾಡಿ ಮತ್ತು ಬ್ಯಾಂಕ್ ಲೋನಿಗಾಗಿ. ಓಕೆ, ಸಹೋದರ KP ರವಿ ಅವರ ಮನೆಗಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಓಕೆ, ಪ್ರೇಮನಾಥ್ ಸರ್ ಇದ್ದಾರೆ. ನನ್ನ ಮಗಳು ಜಾಸ್ಮಿನ್ ಮತ್ತು ನ್ಯೂ ಬಾರ್ನ್ ಬೇಬಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ಸಹೋದರಿ ಜಾಸ್ಮಿನ್ ಮತ್ತು ಅವರ ಮಗುವಿಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೇಮನಾಥ್ ಕೋಲ್ಕರ್ ಸರ್ ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಡ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಕೊಡಬೇಕೆಂದು ಕೇಳ್ಕೊಡ್ತೇನೆ.
Yes, Pastor. ಪ್ರಾರ್ಥನೆ ಮಾಡಿ. Let's pray. Our gracious Heavenly Father, we thank you, my Lord, once again for giving us this wonderful opportunity, my Lord, to come to your feet, to hear your voice and to hear words, my Lord, to your servants. Yes, my Lord, we thank you for this wonderful lesson that we have heard from a servant, my Lord. Yes, Lord, especially the scripture says, we shall not be a tit for tat. As the scripture says, if they slap one, give the another thing cheek. Yes, my Lord. And as the pastor was just speaking, that this is the most important scripture verses in the Bible on which the Christianity is standing. Yes, Lord. Though it's very difficult, my Lord, to forgive our enemies, but yet, by doing so, we shall have or not have any enemies. We follow this principle. So, Lord, we humbly and sincerely come before you, my Lord, to give such thoughts for the human beings, my Lord, so that we may not have any enemies in our lives. Lord, thank you for this wonderful verses, my Lord, that we have learned today. Especially thank all the pastors or preachers, my Lord, and the one who are handling with this lesson study. Please be with them. Pour your wisdom forever, my Lord. Fill them with the Holy Spirit. Please open our ears and minds and hearts, my Lord, to know these words and to apply to our day-to-day life, so that we shall be blessed. Lord, especially bless, I pray for Pastor M. Raju and his family, as Lord is striving hard to bring more and more souls to your feet. Be with him, my Lord. Strengthen him. Fill him with the Holy Spirit, my Lord. Bless his family, children, daughter-in-laws, and grandchildren in a special way, my Lord. And Lord, please see that many more preachers, pastors come to this program, my Lord, to share your words and to spread the gospel, my Lord. As already we have read the gospels. Yes, my Lord, continue to bless us, especially be with Pastor Amitra. Guide him and lead him, my Lord. Bless his ministry and his family too. I pray for the rest of the family members of this Zoom prayer meetings. Please be with them, my Lord. You know the trials and tribulations we are going through, my Lord. Yet, Lord, we happen to be with you in the morning as well as in the evenings, my Lord. And the reasons you know. So, Lord, though we are not worthy of anything, yet, my Lord, you have kept us safe and from harms and dangers, my Lord. Thank you for this privilege, my Lord. Yes, Lord, as there's some prayer request, and you heard, my Lord, that is asked for. Please fulfill their desires, my Lord, and please bless them. Yes, my Lord, I pray for all the entire family members of these Zoom prayer meetings. Continue to bless them and lead them and guide them, my Lord. Once again, Lord, I submit the entire congregation, especially Pastor M. Raju and his family, to your mighty hands, my Lord. And we pray in the precious name of Jesus Christ. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ.
ಆಮೇನ್. ಯಾರು ಅಂತ್ಯಾಶೀರ್ವಾದವನ್ನು ಕೊಡಬೇಕು? ಅವೇ ಓಕೆ, ಕರ್ತನ ಆಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು, ಆರೋಗ್ಯ, ಆಯುಷ್ಯಗಳು ಹಾಗೂ ನಿನ್ನ ಪ್ರಸನ್ನತೆಯು ಸ್ವಾಮಿ ಈ ಝೂಮ್ ಕುಟುಂಬದಲ್ಲಿ ಸೇರಿರುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಇಂದು ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬೊಬ್ಬರ ಮೇಲೆಯೂ, ಹಾಗೂ ಇಂದು ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಸೇವಕರಾದಂತ ಅಮಿತ್ ರಾವ್ ಅವರ ಮೇಲೆಯೂ, ಮುಂಜಾನೆ ಹಾಗೂ ಸಂಜೆ ಕೂಟಗಳನ್ನು ಆಯೋಜಿಸತಕ್ಕಂಥ ಬೋಧಕರಂತ ರಾಜೂರ್ ಅವರ ಮೇಲೆಯೂ, ಹಾಗೂ ರಾಗಗಳನ್ನು ಹಾಡಿ ಕೀರ್ತಿಸತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ, ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವು ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. Amen. ಧನ್ಯವಾದಗಳು. ಉತ್ತಮವಾದಂತಹ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸಿದಂತ ಬೋಧಕರಂತ ಅಮಿತ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ KP ರವಿ ಅವರಿಗೆ ಹಾಗೂ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತಹ ಹಿರಿಯರಾದಂತಹ ಪ್ರೇಮ ಸರ್ ಅವ್ರಿಗೂ, ಅಂತ್ಯ ಆಶೀರ್ವಾದವನ್ನ ನೀಡಿದಂತ ಬೋಧಕರಂತ ಸಾಲ್ಮನ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮನ್ನ ಅಧಿಕವಾಗಿ ಅಭಿವೃದ್ಧಿ ಪಡಿಸಲಿ, ಆಶೀರ್ವದಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ನಮ್ಮೆಲ್ಲರನ್ನ ಆರೋಗ್ಯದಿಂದ ತುಂಬಿಸಿ ಸುಖ ನಿದ್ರೆ ಕ್ಷೇಮಗಳನ್ನು ಕೊಟ್ಟು ಬೆಳಿಗ್ಗೆ ಹರ್ಷದಿಂದ ಎದ್ದು ನಿನ್ನನ್ನು ಕೊಂಡಾಡುವಂತೆ, ನಿನ್ನ ಆರಾಧಿಸುವಂತೆ, ತಂದೆಯಾದ ದೇವರಿಗೆ ಮಹಿಮೆ ತರುವಂತೆ ನಮ್ಮೆಲ್ಲರನ್ನು ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇಲೆ ಧನ್ಯವಾದ. ಸರಿಯಾಗಿ ಕೇಳಿಸ್ಲಿಲ್ಲ ಪಾಸ್ಟರ್. ಇಲ್ಲ, ಕೇಳತ್ತು ಮಧ್ಯೆ ಸ್ವಲ್ಪ ತೊಂದ್ರೆ, ಆಮೇಲೆ ಸರಿ. ಅದು ಸುತ್ತ ಇದೆ ಪಾಸ್ಟರ್. ನಾನು ಮನೇಲಿ ಸಿಗಲ್ಲ ಅಂತ ಚರ್ಚಿಗೆ ಬಂದೆ. ಚರ್ಚಲ್ಲೂ